ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ದುರ್ಗಾ, ನಿನಗೆ ಆಶ್ಚರ್ಯ ಆಗ್ತಿದೆ ಅಂತ ನನಗೆ ಗೊತ್ತು. ಆದರೆ ನಾನು ಈಗ ನಿನಗೆ ಹೇಳೋ ಮಾತನ್ನ ಕೇಳಿದ್ರೆ ನಿನಗೆ ಆಘಾತನೇ ಆಗತ್ತೆ. ನೀನು ಇಷ್ಟು ದಿನ ನಿನ್ನ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಂಡಿರೋ ಈ ದೇವಿ ನಿಜವಾಗಿ ಹೇಳಬೇಕು ಅಂದ್ರೆ ದೇವಿನೇ ಅಲ್ಲ. ಯಾಕಂದ್ರೆ ಈ ನಿನ್ನ ಫ್ರೆಂಡಿಗೆ ದೇಹನೇ ಇಲ್ಲ. ನಿನಗೆ ಅರ್ಥ ಆಗ್ತಿಲ್ಲ ಅಲ್ವಾ ದುರ್ಗಾ? ನೋಡು ದುರ್ಗಾ, ನಾನು ಈಗ ನಿನಗೆ ಹೇಳೋ ಮಾತನ್ನ ನೀನು ತುಂಬ ಕೇರ್ಫುಲ್ಲಾಗಿ ಕೇಳಿಸ್ಕೊ, ಆಯ್ತಾ? ಇವತ್ತು ಇದೆಲ್ಲ ನಡೆದಿದ್ದಕ್ಕೆ ಕಾರಣ ನಾನೇ. ನನ್ನ ಆತ್ಮ ನಿನ್ನ ದೇಹದೊಳಗೆ ಸೇರ್ಕೊಂಡಿದ್ರಿಂದ ನಿನ್ನ ಮತ್ತೆ ಶರತ್ ಮದುವೆ ನಡೀತು. ಇದೆಲ್ಲ ನಡೆಯೋ ಸಂದರ್ಭದಲ್ಲಿ ನಿನಗೆ ಪ್ರಜ್ಞೆನೇ ಇರಲಿಲ್ಲ. ನಾನೇ ನಿನ್ನ ದೇಹದೊಳಗೆ ಸೇರಿಕೊಂಡು ನಿನ್ನ ಕಂಟ್ರೋಲ್ ಮಾಡ್ತಾ ಇದ್ದೆ. ನಾನು ಇಷ್ಟೆಲ್ಲ ಯಾಕೆ ಮಾಡಿದೆ ಅಂತ ನೀನು ಕೇಳ್ತೀಯ ಅಂತ ನನಗೆ ಗೊತ್ತು ದುರ್ಗಾ. ಆದರೆ ನನಗೆ ನಿನ್ನ ನೋವು ಕೊಡಬೇಕು ಅನ್ನೋ ಉದ್ದೇಶ ನಂದಾಗಿರಲಿಲ್ಲ. ನನ್ನ ಗಂಡ, ನನ್ನ ಮಗಳನ್ನ ಆ ದುಷ್ಟರಿಂದ ಉಳಿಸ್ಕೋಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿತ್ತು ದುರ್ಗಾ. ಗಂಡ ಮಗಳು ನಿನಗೆ ಅರ್ಥ ಆಗಿಲ್ಲ ಅಲ್ವಾ? ನನ್ನ ಕ್ಷಮಿಸು ದುರ್ಗಾ. ನಾನು ನಿನ್ನಿಂದ ಒಂದು ದೊಡ್ಡ ವಿಷಯನೇ ಮುಚ್ಚಿಟ್ಟಿದ್ದೀನಿ ದುರ್ಗಾ. ನೀನು ಯಾವಾಗಲೂ ಕೇಳ್ತಿರ್ತೀಯ ಅಲ್ವಾ, ನಾನು ಯಾಕೆ ಈ ಮನೆಗೆ ಪದೇ ಪದೇ ಬರ್ತೀನಿ, ನನಗೂ ಈ ಮನೆಯವ್ರಿಗೂ ಏನು ಸಂಬಂಧ, ನನಗೆ ಹಿತ ನೋಡಿದ್ರೆ ಯಾಕೆ ಅಷ್ಟೊಂದು ಕನ್ಸರ್ನ್ ಅಂತ. ಯಾಕಂದ್ರೆ ಹಿತ ಅಂದರೆ ನಿನ್ನ ಪುಟ್ಟ ಮೇಡಮ್, ನಾನು ಹೆತ್ತ ಮಗಳು. ಶರತ್ ನನಗೆ ತಾಳಿ ಕಟ್ಟಿರೋ ಗಂಡ. ಸಾರಿ ದುರ್ಗಾ, ನಿನಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶ ನಂದಾಗಿರ್ಲಿಲ್ಲ. ಆದರೆ ಒಬ್ಬ ತಾಯಿಯಾಗಿ ನನ್ನ ಮಗಳನ್ನ ನಾನು ಹಾಗೆ ನರಳೋದಕ್ಕೆ ನನಗೆ ನೋಡೋಕ್ಕಾಗಲಿಲ್ಲ ದುರ್ಗಾ. ಆ ಮಾಯ ಶರತ್ಗೆ ಒಳ್ಳೆ ಹೆಂಡತಿ ಆಗ್ತಿರ್ಲಿಲ್ಲ, ಹಿತಂಗಂತೂ ಒಳ್ಳೆ ತಾಯಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನನಗೆ ಬೇರೆ ದಾರಿ ಇಲ್ಲದೆ ಹೀಗೆ ಮಾಡಬೇಕಾಯ್ತು ದುರ್ಗಾ. ದುರ್ಗಾ, ನಿನಗೆ ಹೀಗೆ ಸಡನ್ ಆಗಿ ಹೇಳಿದ್ರೆ ಶಾಕ್ ಆಗತ್ತೆ ಅಂತ ನನಗೆ ಗೊತ್ತು. ಆದರೆ ಏನು ಮಾಡಲಿ, ನನಗೆ ನಿನ್ನ ಈ ಸ್ಥಿತಿನಲ್ಲಿ ನೋಡೋಕೆ ಆಗ್ತಿಲ್ಲ, ಅದಕ್ಕೆ ಹೇಳಿಬಿಟ್ಟೆ. ಸಾರಿ ದುರ್ಗಾ, ಪ್ಲೀಸ್ ಕೋಪ ಮಾಡ್ಕೋಬೇಡ. ನಿನ್ನ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡ್ತೀನಿ, ಪ್ಲೀಸ್ ದುರ್ಗಾ. ದುರ್ಗಾ, ದುರ್ಗಾ, ಅಂದ್ರೆ ದುರ್ಗಂಗ್ ನನ್ ಕಾಣಿಸ್ತಿಲ್ವಾ?